ಬಾಸ್ ಕನ್ನಡ ಸೀಸನ್ 13ಕ್ಕೆ ಕ್ಷಣ ಗಣನೆ ಈಗಾಗಲೇ ಶುರುವಾಗೋಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಯಾರೆಲ್ಲ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜನರಲ್ಲಿ ಮೂಡ್ತಾ ಹೋಗ್ತಾ ಇದೆ. ಆ್ಯಂಡ್ ಈಗಾಗಲೇ ಕಲರ್ಸ್ ಕನ್ನಡ ತಂಡ ಒಂದು ಪ್ರೋಮೋವನ್ನು ಕೂಡ ಬಿಡುಗಡೆ ಮಾಡಿದೆ. ಈ ಪ್ರೋಮೋಗೆ ಕೋಟ್ಯಾಂತರ ಜನ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ವ್ಯೂಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿನೇ ಬಂದು ವೈರಲ್ ಕೂಡ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಹೇಗಿರುತ್ತೆ ಅಂತ ಈಗಾಗಲೇ ಇದಕ್ಕೆ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಜೂರಿಯಾಗಿ ಬಂದಿದ್ದಾರೆ. ಆ್ಯಂಡ್ ಇದನ್ನು ನಿರಂಜನ್ ದೇಶಪಾಂಡೆ ಅವರು ಹೋಸ್ಟ್ ಮಾಡ್ತಿದ್ದಾರೆ. ಈಗಾಗಲೇ ಪ್ರೋಮೋವನ್ನು ಬಿಡುಗಡೆ ಮಾಡಿರುವಂತಹ ಕಲರ್ಸ್ ಕನ್ನಡ ವಾಹಿನಿ. ಆ್ಯಂಡ್ ಇದರಲ್ಲಿ ಅಗ್ನಿ ಪರೀಕ್ಷೆ ಪ್ರಾಸೆಸ್ ಹೇಗಿರುತ್ತಪ್ಪ ಅಂತ ಕೇಳೋದಾದರೆ, ಈಗ ಜಡ್ಜಸ್ಗಳು ಬಂದು ಕೂತ್ಕೋತಾರೆ. ಅದರಲ್ಲಿ ಶ್ರುತಿ ಅವರು, ಹಾಗೆ ಸಂಗೀತಾ ಶೃಂಗೇರಿ ಅವರು, ಚಂದನ್ ಶೆಟ್ಟಿ ಅವರು, ಹಾಗೆ ವಿನಯ್ ಗೌಡ ಅವರು ಜಡ್ಜಸ್ ಆಗಿದ್ದಾರೆ. ಸೊ ಅವರು ಕೂತ್ಕೊಂಡು ಬಂದಿರುವಂತಹ ಕಂಟೆಸ್ಟೆಂಟ್ಸ್ಗೆ ಒಂದಷ್ಟು ಟಾಸ್ಕ್ಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಲಕ್ಷಾಂತರ ಜನ ಆಡಿಷನ್ಸ್ ಮುಖಾಂತರ ಅವರ ಒಂದು ಮನವಿಯನ್ನು, ಒಂದು ಅಪ್ಲಿಕೇಶನನ್ನು ಹಾಕಿದ್ರು. ನಾವು ಬಿಗ್ ಬಾಸ್ ಮನೆಗೆ ಹೋಗಬೇಕಂತ ಬಯಸ್ತಾ ಇದ್ದೀವಿ ಅಂತ ಹೇಳಿ 3 ನಿಮಿಷಗಳ ಕಾಲ ವಿಡಿಯೋವನ್ನು ಮಾಡಿ ಪೋಸ್ಟ್ ಮಾಡಿದರು. ಈ ಒಂದು ಆಡಿಷನ್ಸ್ ಪ್ರಕ್ರಿಯೆಯಲ್ಲಿ ಫಿಲ್ಟರ್ ಮಾಡಿ ಒಂದು 60 ಜನನನ್ನು ಆಯ್ಕೆ ಮಾಡಿದ್ದಾರೆ ಅಗ್ನಿ ಪರೀಕ್ಷೆಗೆ. ಸಾಕಷ್ಟು ಜನ ರಿಜೆಕ್ಟ್ ಆಗಿ ಹೊರಗಡೆ ಬಂದು ನಾವು ಈ ಥರ ರಿಜೆಕ್ಟ್ ಆದ್ವಿ ಅಂತ ಕೂಡ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಆದರೆ ಸಾಕಷ್ಟು ಜನ ಇದರಲ್ಲಿ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ, 5 ಜನನ 6 ಜನನ ಅನ್ನೋ ಕುತೂಹಲ ಕೂಡ ಇದೆ. ಅಥವಾ ಇಲ್ಲ 10 ಜನನ ಏನಾದರೂ ಮಾಡಿ ಬೇರೆ ಯಾವುದೇ ರೀತಿಯಾದ ಮಾಸ್ಟರ್ ಪ್ಲ್ಯಾನ್ ಮಾಡಿದಾರ ಕಲರ್ಸ್ ತಂಡ ಅಂತ ಕೂಡ ನೋಡಬೇಕಾಗಿದೆ. ಬಿಕಾಸ್ ಪ್ರತಿಯೊಂದು ಬಾರಿ ಕೂಡ ಒಂದು ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಂದರೆ ವಿಭಿನ್ನತೆಯಿಂದಾನೇ ಸ್ಟಾರ್ಟ್ ಮಾಡುವಂಥದ್ದು. ಸೊ ಈಗ ಅಗ್ನಿ ಪರೀಕ್ಷೆಗೆ 60 ಜನ ಬಂದಿರೋದು. ಇವರಿಗೆ ಟಾಸ್ಕ್ಗಳನ್ನು ಕೂಡ ಜಡ್ಜಸ್ ಕೊಡ್ತಾ ಹೋಗಿದ್ದಾರೆ. ಆ್ಯಂಡ್ ಇದರಲ್ಲಿ ಈ ಟಾಸ್ಕ್ ಯಾಕೆ ಕೊಡ್ತಿದ್ದಾರೆ ಸ್ಟೇಜ್ ಮೇಲೆ ಅಂತ ಹೇಳಿದ್ರೆ, ಅವರಿಗೆ ಕೆಪಬಿಲಿಟಿ ಇದೆಯಾ ಇಲ್ವಾ, ಅಥವಾ ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ, ಅವ್ರನ್ನ ಹೇಳಿದ್ದನ್ನು ಮಾಡ್ತಾರಾ, ಬಿಗ್ ಬಾಸ್ಗೋಸ್ಕರ ಏನು ಮಾಡೋಕ್ಕಾದ್ರೂ ರೆಡಿ ಇದ್ದಾರಾ ಅಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಒಂದು ಅಗ್ನಿ ಪರೀಕ್ಷೆಯನ್ನು ಇಡಲಾಗುತ್ತೆ. ಸೊ ಇಲ್ಲಿಗೆ ಬಂದಿರುವಂತಹ ಕಂಟೆಸ್ಟೆಂಟ್ಸ್ಗೆ ಒಬ್ಬರಿಗೆ ತಲೆ ಬೋಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ, ಇನ್ನೊಬ್ಬರಿಗೆ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್, ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಆ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್, ಅದನ್ನು ಹರಿದಾಕ್ತೀರಾ ಅಂತ ಕೇಳಿದ ತಕ್ಷಣ ಅವ್ರು ಪಟ್ ಅಂತ ಹರಿದಾಕಿದ್ದಾರೆ. ಹಿಂದೆ ಮುಂದೆ ನೋಡಿದೆ ಅಂದರೆ ಬಿಗ್ ಬಾಸಿಗೆ ಹೋಗೋದಕ್ಕೆ ನನಗೆ ಏನು ಬೇಕಾದರೂ ಮಾಡ್ತೀನಿ ಅನ್ನೋದನ್ನು ತೋರಿಸೋದಕ್ಕೆ ರೆಡಿಯಾಗಿ ಬಂದಿರುವಂತಹ ಕಂಟೆಸ್ಟೆಂಟ್ಸ್ಗಳಿದು. ಆ್ಯಂಡ್ ಇನ್ನು ಎಲ್ಲ ಕರ್ನಾಟಕ ಜನತೆಗೆ ಚಿರಪರಿಚಿತರಾಗಿರುವಂತಹ ಅಮುಕು ಡುಮುಕು ಅವರು ಕೂಡ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿರುವಂಥದ್ದು. ಸೊ ಇವರಿಗೆ ಕೂಡ ಒಂದು ಟಾಸ್ಕನ್ನು ಕೊಡ್ತಾರೆ. ಈಗಲೇ ನೀವು ಸಂಗೀತಾ ಶೃಂಗೇರಿ ಅವರಿಗೆ ಇಂಪ್ರೆಸ್ ಮಾಡಬೇಕು ಅಂತ. ಆಗ ಅಮುಕು ಡುಮುಕು ನಾನು ಇರೋದೇ ಹೇಗೆ, ನಾನು ಇಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ವಿನಯ್ ಗೌಡ ಅವರು ಸಿಕ್ಕಾಪಟ್ಟೆ ಖಾರವಾಗಿ ಅವರಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಮಾಡಂಗಿದ್ರೆ ಮಾಡು, ಇಲ್ಲ ಹೋಗ್ತಾ ಇರು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅಮುಕು ಡುಮುಕು ಅವರು ಹೊರಟೋಗ್ತಾರಾ ಇಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿನ ಪ್ರೋಮೋ ಅಲ್ಲಿ ನಾವು ನೋಡ್ಬೋದಾಗಿದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಈ ಅಗ್ನಿ ಪರೀಕ್ಷೆಯಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಕಂಟೆಸ್ಟೆಂಟ್ಸ್ಗಳಾಗಿ. ಸೊ ಅಲ್ಲಿ ಸೆಲೆಬ್ರಿಟಿಗಳ ಮಧ್ಯೆ ಇವರು ಕೂಡ ಆಟವನ್ನು ಆಡ್ತಾ ಹೋಗ್ತಾರೆ. ಆ್ಯಂಡ್ ಈ ಅಗ್ನಿ ಪರೀಕ್ಷೆಗೆ 60 ಜನ ಸೆಲೆಕ್ಟ್ ಆಗಿರೋದು, ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾವ ಯಾವ ಕ್ಯಾಟಗರಿಯಿಂದ ಬಿಗ್ ಬಾಸ್ ಮನೆಗೆ ಜನಸಾಮಾನ್ಯರು ಹೋಗ್ತಾ ಇದ್ದಾರೆ ಅಂತ. ಈ ಸಲ ಕಾಮನ್ ಮ್ಯಾನ್ ಎಂಟ್ರಿ ಇರೋದ್ರಿಂದ ಕೂಡ ಒಂದು ಪ್ರಕ್ರಿಯೆ ಒಂದು ಪ್ರಾಸೆಸ್ ಮುಖಾಂತರ ಅವರನ್ನು ಸೆಲೆಕ್ಟ್ ಮಾಡಿರೋವಂಥದ್ದು ಬಿಗ್ ಬಾಸ್ ತಂಡ. ಸೊ ಆಗಸ್ಟ್ 16ನೇ ತಾರೀಕಿಂದ 9:30 ರಾತ್ರಿಗೆ ಈ ಒಂದು ಅಗ್ನಿ ಪರೀಕ್ಷೆ ಪ್ರಸಾರ ಆಗ್ತಾ ಇದೆ. ಸೊ ಇದಕ್ಕೆ ಜಡ್ಜಸ್ ಕೂಡ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಕೂಡ ಪಡ್ಕೊತಾ ಹೋಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಈಗ ತುಂಬಾ ವೈರಲ್ ಆಗ್ತಾ ಇದೆ. ನಿಮಗೆ ಯಾರೆಲ್ಲ ಹೋಗ್ತಾರೆ ಅಂತ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀವಿ ಅಶ್ವವೇಗ ನ್ಯೂಸ್.